ಕಲಬುರಗಿಯಲ್ಲಿ ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಕೊಟ್ಟದ್ದ ಎಟಿಎಂನಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ವರ್ಕ್ ಆಗಿಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಸಿಸಿಟಿವಿಗಳು ಆಫ್ ಆಗಿದೆ. ತನಿಖೆಯ ಆರಂಭದಲ್ಲೇ ಪೊಲೀಸರಿಗೆ ಆ ಮೂಲಕ ಭಾರೀ ಹಿನ್ನಡೆಯಾಗಿದೆ. ಸಿಸಿಟಿವಿ ನಿರ್ವಹಣೆ ಮಾಡುತ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪೊಲೀಸರೇನೋ ಆರಂಭ ಮಾಡಿದ್ದಾರೆ. ಆದರೆ ಎಟಿಎಂನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕೈಕೊಟ್ಟಿದೆ. ಎಕ್ಸಾಕ್ಟ್ ಈ ಕಳ್ಳತನ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ ಇಲ್ಲ, ಆಫ್ ಆಗಿದೆ. ಹೀಗಾಗಿ ಅದನ್ನ ಮ್ಯಾನೇಜ್ ಮಾಡ್ತಿದ್ದವರು, ಸಿಸಿಟಿವಿಗಳನ್ನ ನಿರ್ವಹಣೆ ಮಾಡ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಟಿಎಂನ ಯಾವ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ. ಯಾರು ಖದೀಮರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋ ಕಾರ್ಯವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ತನಿಖೆಯ ಹಂತದಲ್ಲೇನೆ ಪ್ರಾರಂಭಿಕ ಹಿನ್ನಡೆ. ಸಿಸಿಟಿವಿ ವರ್ಕ್ ಆಗಿಲ್ಲ ಅನ್ನೋ ಮಾಹಿತಿ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ರಾಬರಿ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗ್ತಾ ಇಲ್ಲ, ಆಫ್ ಆಗಿತ್ತು ಸಿಸಿಟಿವಿ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣದ ಬಗ್ಗೆ? ಸ್ಮಿತಾ, ಕಲಬುರಗಿಯ ರಾಮನಗರದಲ್ಲಿ ಇರುವಂತಹ ಏನು ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಆರಂಭದಲ್ಲೇ ಹಿನ್ನಡೆ ಆಗಿರುವಂತದ್ದು. ಯಾಕಂತಂದ್ರೆ ಮೊನ್ನೆ ರಾತ್ರಿ 9:30ರಿಂದ ನಸುಕಿನ ಜಾವ 6 ಗಂಟೆವರೆಗೂ ಕೂಡ ಆ ಒಂದು ಎಟಿಎಂನಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗಿರುವಂತಹ ಮಾಹಿತಿ ಇದೀಗ ತನಿಖೆಗಿಳಿದಂತಹ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಮೊನ್ನೆ ರಾತ್ರಿ ಏನು ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಈ ಎಟಿಎಂ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಂದಂತ ದುಷ್ಕರ್ಮಿಗಳು ಮೊದಲು ಸಿಸಿಟಿವಿಗೆ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿರ್ತಾರೆ. ಬ್ಲಾಕ್ ಸ್ಪ್ರೇ ಮಾಡಿ ಒಳಗಡೆ ಹೋಗಿ ಆ ಗ್ಯಾಸ್ ಕಟರ್ನಿಂದ ಎಟಿಎಂ ಮಷೀನ್ ಅನ್ನು ಒಡೆದು ಅದರಲ್ಲಿದ್ದಂತ 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮುಂಬೈಗೆ ಅಲಾರಾಂ ಇಲ್ಲಿಂದ ಮೆಸೇಜ್ ಹೋಗಿರುತ್ತೆ. ಪೊಲೀಸರಿಗೆ ಆ ಒಂದು ವಿಚಾರ ಕೂಡ ತಡವಾಗಿ ಮುಂಬೈ ಬ್ರಾಂಚ್ ನಿಂದ ಪೊಲೀಸರಿಗೆ ವಿಚಾರ ತಿಳಿಯುತ್ತೆ. ಅದಾದ ಬಳಿಕ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಬಂದ ಸ್ಥಳಕ್ಕೆ ಕಲಬುರಗಿಯಲ್ಲಿ ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಕೊಟ್ಟದ್ದ ಎಟಿಎಂನಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ವರ್ಕ್ ಆಗಿಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಸಿಸಿಟಿವಿಗಳು ಆಫ್ ಆಗಿದೆ. ತನಿಖೆಯ ಆರಂಭದಲ್ಲೇ ಪೊಲೀಸರಿಗೆ ಆ ಮೂಲಕ ಭಾರೀ ಹಿನ್ನಡೆಯಾಗಿದೆ. ಸಿಸಿಟಿವಿ ನಿರ್ವಹಣೆ ಮಾಡುತ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪೊಲೀಸರೇನೋ ಆರಂಭ ಮಾಡಿದ್ದಾರೆ. ಆದರೆ ಎಟಿಎಂನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕೈಕೊಟ್ಟಿದೆ. ಎಕ್ಸಾಕ್ಟ್ ಈ ಕಳ್ಳತನ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ ಇಲ್ಲ, ಆಫ್ ಆಗಿದೆ. ಹೀಗಾಗಿ ಅದನ್ನ ಮ್ಯಾನೇಜ್ ಮಾಡ್ತಿದ್ದವರು, ಸಿಸಿಟಿವಿಗಳನ್ನ ನಿರ್ವಹಣೆ ಮಾಡ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಟಿಎಂನ ಯಾವ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ. ಯಾರು ಖದೀಮರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋ ಕಾರ್ಯವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ತನಿಖೆಯ ಹಂತದಲ್ಲೇನೆ ಪ್ರಾರಂಭಿಕ ಹಿನ್ನಡೆ. ಸಿಸಿಟಿವಿ ವರ್ಕ್ ಆಗಿಲ್ಲ ಅನ್ನೋ ಮಾಹಿತಿ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ರಾಬರಿ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗ್ತಾ ಇಲ್ಲ, ಆಫ್ ಆಗಿತ್ತು ಸಿಸಿಟಿವಿ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣದ ಬಗ್ಗೆ? ಸ್ಮಿತಾ, ಕಲಬುರಗಿಯ ರಾಮನಗರದಲ್ಲಿ ಇರುವಂತಹ ಏನು ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಆರಂಭದಲ್ಲೇ ಹಿನ್ನಡೆ ಆಗಿರುವಂತದ್ದು. ಯಾಕಂತಂದ್ರೆ ಮೊನ್ನೆ ರಾತ್ರಿ 9:30ರಿಂದ ನಸುಕಿನ ಜಾವ 6 ಗಂಟೆವರೆಗೂ ಕೂಡ ಆ ಒಂದು ಎಟಿಎಂನಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗಿರುವಂತಹ ಮಾಹಿತಿ ಇದೀಗ ತನಿಖೆಗಿಳಿದಂತಹ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಮೊನ್ನೆ ರಾತ್ರಿ ಏನು ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಈ ಎಟಿಎಂ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಂದಂತ ದುಷ್ಕರ್ಮಿಗಳು
ಮೊದಲು ಸಿಸಿಟಿವಿಗೆ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿರ್ತಾರೆ. ಬ್ಲಾಕ್ ಸ್ಪ್ರೇ ಮಾಡಿ ಒಳಗಡೆ ಹೋಗಿ ಆ ಗ್ಯಾಸ್ ಕಟರ್ನಿಂದ ಎಟಿಎಂ ಮಷೀನ್ ಅನ್ನು ಒಡೆದು ಅದರಲ್ಲಿದ್ದಂತ 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮುಂಬೈಗೆ ಅಲಾರಾಂ ಇಲ್ಲಿಂದ ಮೆಸೇಜ್ ಹೋಗಿರುತ್ತೆ. ಪೊಲೀಸರಿಗೆ ಆ ಒಂದು ವಿಚಾರ ಕೂಡ ತಡವಾಗಿ ಮುಂಬೈ ಬ್ರಾಂಚ್ ನಿಂದ ಪೊಲೀಸರಿಗೆ ವಿಚಾರ ತಿಳಿಯುತ್ತೆ. ಅದಾದ ಬಳಿಕ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಬಂದ ಸ್ಥಳಕ್ಕೆ ಕಲಬುರಗಿಯಲ್ಲಿ ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಕೂಟದ ಎಟಿಎಂನಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ವರ್ಕ್ ಆಗಿಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಸಿಸಿಟಿವಿಗಳು ಆಫ್ ಆಗಿದೆ. ತನಿಖೆಯ ಆರಂಭದಲ್ಲೇ ಪೊಲೀಸರಿಗೆ ಆ ಮೂಲಕ ಭಾರಿ ಹಿನ್ನಡೆಯಾಗಿದೆ. ಸಿಸಿಟಿವಿ ನಿರ್ವಹಣೆ ಮಾಡುತ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪೊಲೀಸರೇನೋ ಆರಂಭ ಮಾಡಿದ್ದಾರೆ. ಆದರೆ ಎಟಿಎಂನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕೈಕೊಟ್ಟಿದೆ. ಎಕ್ಸಾಕ್ಟ್ ಈ ಕಳ್ಳತನ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ ಇಲ್ಲ, ಆಫ್ ಆಗಿದೆ. ಹೀಗಾಗಿ ಅದನ್ನ ಮ್ಯಾನೇಜ್ ಮಾಡ್ತಿದ್ದವರು, ಸಿಸಿಟಿವಿಗಳನ್ನ ನಿರ್ವಹಣೆ ಮಾಡ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಟಿಎಂನ ಯಾವ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ. ಯಾರು ಖದೀಮರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋ ಕಾರ್ಯವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ತನಿಖೆಯ ಹಂತದಲ್ಲೇನೆ ಪ್ರಾರಂಭಿಕ ಹಿನ್ನಡೆ. ಸಿಸಿಟಿವಿ ವರ್ಕ್ ಆಗಿಲ್ಲ ಅನ್ನೋ ಮಾಹಿತಿ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ರಾಬರಿ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗ್ತಾ ಇಲ್ಲ, ಆಫ್ ಆಗಿತ್ತು ಸಿಸಿಟಿವಿ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣದ ಬಗ್ಗೆ? ಸ್ಮಿತಾ, ಕಲಬುರಗಿಯ ರಾಮನಗರದಲ್ಲಿ ಇರುವಂತಹ ಏನು ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಆರಂಭದಲ್ಲೇ ಹಿನ್ನಡೆ ಆಗಿರುವಂತದ್ದು. ಯಾಕಂತಂದ್ರೆ ಮೊನ್ನೆ ರಾತ್ರಿ 9:30ರಿಂದ ನಸುಕಿನ ಜಾವ 6 ಗಂಟೆವರೆಗೂ ಕೂಡ ಆ ಒಂದು ಎಟಿಎಂನಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗಿರುವಂತಹ ಮಾಹಿತಿ ಇದೀಗ ತನಿಖೆಗಿಳಿದಂತಹ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಮೊನ್ನೆ ರಾತ್ರಿ ಏನು ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಈ ಎಟಿಎಂ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಂದಂತ ದುಷ್ಕರ್ಮಿಗಳು ಮೊದಲು ಸಿಸಿಟಿವಿಗೆ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿರ್ತಾರೆ. ಬ್ಲಾಕ್ ಸ್ಪ್ರೇ ಮಾಡಿ ಒಳಗಡೆ ಹೋಗಿ ಆ ಗ್ಯಾಸ್ ಕಟರ್ನಿಂದ ಎಟಿಎಂ ಮಷೀನ್ ಅನ್ನು ಒಡೆದು ಅದರಲ್ಲಿದ್ದಂತ 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮುಂಬೈಗೆ ಅಲಾರಾಂ ಇಲ್ಲಿಂದ ಮೆಸೇಜ್ ಹೋಗಿರುತ್ತೆ. ಪೊಲೀಸರಿಗೆ ಆ ಒಂದು ವಿಚಾರ ಕೂಡ ತಡವಾಗಿ ಮುಂಬೈ ಬ್ರಾಂಚ್ ನಿಂದ ಪೊಲೀಸರಿಗೆ ವಿಚಾರ ತಿಳಿಯುತ್ತೆ. ಅದಾದ ಬಳಿಕ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಬಂದ ಸ್ಥಳಕ್ಕೆ ಕಲಬುರಗಿಯಲ್ಲಿ ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಕೊಟ್ಟದ ಎಟಿಎಂನಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ವರ್ಕ್ ಆಗಿಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಸಿಸಿಟಿವಿಗಳು ಆಫ್ ಆಗಿದೆ. ತನಿಖೆಯ ಆರಂಭದಲ್ಲೇ ಪೊಲೀಸರಿಗೆ ಆ ಮೂಲಕ ಭಾರಿ ಹಿನ್ನಡೆಯಾಗಿದೆ. ಸಿಸಿಟಿವಿ ನಿರ್ವಹಣೆ ಮಾಡುತ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪೊಲೀಸರೇನೋ ಆರಂಭ ಮಾಡಿದ್ದಾರೆ. ಆದರೆ ಎಟಿಎಂನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕೈಕೊಟ್ಟಿದೆ. ಎಕ್ಸಾಕ್ಟ್ ಈ ಕಳ್ಳತನ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ ಇಲ್ಲ, ಆಫ್ ಆಗಿದೆ. ಹೀಗಾಗಿ ಅದನ್ನ ಮ್ಯಾನೇಜ್ ಮಾಡ್ತಿದ್ದವರು, ಸಿಸಿಟಿವಿಗಳನ್ನ ನಿರ್ವಹಣೆ ಮಾಡ್ತಿದ್ದವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಟಿಎಂನ ಯಾವ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ. ಯಾರು ಖದೀಮರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋ ಕಾರ್ಯವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ತನಿಖೆಯ ಹಂತದಲ್ಲೇನೆ ಪ್ರಾರಂಭಿಕ ಹಿನ್ನಡೆ. ಸಿಸಿಟಿವಿ ವರ್ಕ್ ಆಗಿಲ್ಲ ಅನ್ನೋ ಮಾಹಿತಿ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ರಾಬರಿ ನಡೆದ ಸಂದರ್ಭದಲ್ಲೇನೆ ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗ್ತಾ ಇಲ್ಲ, ಆಫ್ ಆಗಿತ್ತು ಸಿಸಿಟಿವಿ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣದ ಬಗ್ಗೆ? ಸ್ಮಿತಾ, ಕಲಬುರಗಿಯ ರಾಮನಗರದಲ್ಲಿ ಇರುವಂತಹ ಏನು ಎಸ್ಬಿಐ ಎಟಿಎಂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಆರಂಭದಲ್ಲೇ ಹಿನ್ನಡೆ ಆಗಿರುವಂತದ್ದು. ಯಾಕಂತಂದ್ರೆ ಮೊನ್ನೆ ರಾತ್ರಿ 9:30ರಿಂದ ನಸುಕಿನ ಜಾವ 6 ಗಂಟೆವರೆಗೂ ಕೂಡ ಆ ಒಂದು ಎಟಿಎಂನಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗಿರುವಂತಹ ಮಾಹಿತಿ ಇದೀಗ ತನಿಖೆಗಿಳಿದಂತಹ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಮೊನ್ನೆ ರಾತ್ರಿ ಏನು ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಈ ಎಟಿಎಂ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಂದಂತ ದುಷ್ಕರ್ಮಿಗಳು
ಮೊದಲು ಸಿಸಿಟಿವಿಗೆ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿರ್ತಾರೆ. ಬ್ಲಾಕ್ ಸ್ಪ್ರೇ ಮಾಡಿ ಒಳಗಡೆ ಹೋಗಿ ಆ ಗ್ಯಾಸ್ ಕಟರ್ನಿಂದ ಎಟಿಎಂ ಮಷೀನ್ ಅನ್ನ ಒಡೆದು ಅದರಲ್ಲಿದ್ದಂತ 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮುಂಬೈಗೆ ಅಲಾರಾಂ ಇಲ್ಲಿಂದ ಮೆಸೇಜ್ ಹೋಗಿರುತ್ತೆ. ಪೊಲೀಸರಿಗೆ ಆ ಒಂದು ವಿಚಾರ ಕೂಡ ತಡವಾಗಿ ಮುಂಬೈ ಬ್ರಾಂಚ್ ನಿಂದ ಪೊಲೀಸರಿಗೆ ವಿಚಾರ ತಿಳಿಯುತ್ತೆ. ಅದಾದ ಬಳಿಕ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಸ್ಥಳಕ್ಕೆ ಬಂದಂತ